ಲೋಕನಾಥೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಾವು ಬೆಳಿಗ್ಗೆ ಈ ದೇವಸ್ಥಾನದ ಸಿಬ್ಬಂದಿ ಒಂದು ಬಾಗಿಲು ತೆಗೆಯುವಾಗ ಇಲ್ಲಿ ದೇವಸ್ಥಾನದ ಮುಖ್ಯ ದ್ವಾರ ಅದು ಹೊಡೆದಿರುವಾಗ ಸಿಬ್ಬಂದಿ ನನ್ನನ್ನು ಸಂಪರ್ಕ ಮಾಡುವಾಗ ನಾನು ಬರ್ತೇನೆ. ನಾನು ಬಂದು ನೋಡುವಾಗ ಇಲ್ಲಿ ದೇವಸ್ಥಾನದ ಒಳಗೆ ನೋಡುವಾಗ ಕಳ್ಳತನ ಆದಂಥ ವಿಚಾರ ತಿಳಿದು ಬರ್ತದೆ. ದೇವಸ್ಥಾನದ ಒಳಗೆ 5 ಕಾಣಿಕೆ ಡಬ್ಬಿ ಈಗ ಇಲ್ಲ. ಕಾಣಿಕೆ ಡಬ್ಬಿ ಕಳೆದು ಹೋಗಿರುತ್ತೆ. ಸುಮಾರು ಜಾತ್ರೋತ್ಸವದ ನಂತರ ಕಳೆದ ಏಪ್ರಿಲ್ 4ರ ನಂತರ ನಾವು ಕಾಣಿಕೆ ಹುಂಡಿಯನ್ನು ತೆರೆದಿರುವುದಿಲ್ಲ. ಸುಮಾರು 30,000ಕ್ಕಿಂತಲೂ ಕೂಡ ಮೇಲ್ಪಟ್ಟಂಥ ಕಾಣಿಕೆ ಹಣ ಮತ್ತು ಚಿನ್ನ, ಬೆಳ್ಳಿ, ಹರಕೆ ವಸ್ತುಗಳು ಕೂಡ ಆ ಡಬ್ಬಿಯಲ್ಲಿ ಇತ್ತು. ಇದು ನಾವು CC ಕ್ಯಾಮರಾವನ್ನು ಕೂಡ ಪೊಲೀಸ್ನವರಿಗೆ ನಾವು ತಕ್ಷಣವೇ ಸಂಪರ್ಕ ಮಾಡಿ ಬೆಳ್ತಂಗಡಿ ಠಾಣೆಯಿಂದ ಪೊಲೀಸ್ ಎಲ್ಲ ಸಿಬ್ಬಂದಿಗಳು ಕೂಡ ಬಂದು ಇಲ್ಲಿ ಎಲ್ಲ ಸ್ಥಳ ಮಹಾಜರನ್ನು ಕೂಡ ಮಾಡಿದ್ದಾರೆ. ಸ್ಥಳ ಮಹಾಜರು ಮಾಡುವಾಗ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಈ ನೇತ್ರಾವತಿ ನದಿಯ ಆಚೆ ಭಾಗದಲ್ಲಿ ನಮಗೆ ಒಂದು 5 ಕಾಣಿಕೆ ಹುಂಡಿಗಳು ಕೂಡ ಸ್ಥಳೀಯರಿಗೆ ಮತ್ತು ಪೊಲೀಸ್ನವರು ಅಲ್ಲಿ ತನಿಖೆ ಮಾಡುವಾಗ ಅಲ್ಲಿ ಸಿಗ್ತದೆ. ಹಾಗೂ ದೇವಸ್ಥಾನದ ಒಳಗೆ ಬಂದು CC ಕ್ಯಾಮರಾವನ್ನು ಪರಿಶೀಲನೆ ಮಾಡುವಾಗ ಅದರಲ್ಲಿ CC ಕ್ಯಾಮರಾ ಫೂಟೇಜಲ್ಲಿ ಕೂಡ ಒಂದು ನಮಗೆ ಕಳ್ಳರು ಬಂದಂಥ ಒಂದು ಕುರುಹುಗಳು ಕೂಡ ಅದರಲ್ಲಿ ಸಿಗ್ತದೆ. ಅದರ ಜೊತೆಗೆ ಸುಮಾರು CC ಕ್ಯಾಮರಾದ ಫುಟೇಜ್ ಪ್ರಕಾರ ಬೆಳಗಿನ ಜಾವ 2 ಗಂಟೆಗೆ ಇಲ್ಲಿಗೆ ಕಳ್ಳರು ಬಂದಿದ್ದಾರೆ. ಇದು ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಎಲ್ಲ ಪೊಲೀಸ್ನವರು ಬಹಳ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಶ್ವಾನದಳ ಕೂಡ ಈಗ ಒಂದು ಕೆಲವು ಕ್ಷಣಗಳಲ್ಲಿ ಇಲ್ಲಿಗೆ ಬರ್ತದೆ. ಖಂಡಿತವಾಗಿಯೂ ಒಂದು ದಿವಸದಲ್ಲಿ ಇಲ್ಲಿ ಯಾರು ಇಲ್ಲಿ ಕಳ್ಳತನ ಮಾಡಿದ್ದಾರೆ ಅವರು ಖಂಡಿತವಾಗಿಯೂ ಸಿಗ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ.